ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಶಿವಂ ಅಸೋಸಿಯೇಟ್ಸ್ ಸಂಸ್ಥೆಯ ಮಾಲೀಕರಾದ ಶಿವಾನಂದ್ ನೀಲಣ್ಣವರ ವಿರುದ್ಧ ದಾಖಲಾಗಿರುವ ಬಹುಕೋಟಿ ಹೂಡಿಕೆ ವಂಚನೆ ಪ್ರಕರಣದ ತನಿಖೆ ಇದೀಗ ಸಿಐಡಿಗೆ ವರ್ಗಾವಣೆಗೊಂಡಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಳಮಾರುತಿ ಪೊಲೀಸ್ ಠಾಣೆ ಅಧಿಕಾರಿಗಳು ಆರೋಪಿಯನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ನ್ಯಾಯಾಲಯವು ಆರೋಪಿಯನ್ನು ಸಿಐಡಿ ವಶಕ್ಕೆ ಒಪ್ಪಿಸಿದ ಹಿನ್ನೆಲೆ ಸಿಐಡಿ ಅಧಿಕಾರಿಗಳು 10 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸಲಿದ್ದಾರೆ. ಹೂಡಿಕೆದಾರರಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿ ವಂಚನೆ ನಡೆಸಿರುವ ಆರೋಪದ ಕುರಿತು ಸಿಐಡಿ ತಂಡ ಸಮಗ್ರ ತನಿಖೆ ಕೈಗೊಂಡಿದ್ದು, ಶಿವಾನಂದ ನೀಲಣ್ಣವರ ಪರ ವಕೀಲರಾದ ಮಂಜುನಾಥ್ ಎಲ್ ಮಾಧ್ಯಮದವರಿಗೆ ಮಾಹಿತಿ ನೀಡಿದರು. ಇನ್ನಷ್ಟು ವಿಚಾರಣೆಗಾಗಿ ಆರೋಪಿಯನ್ನು ಬೆಂಗಳೂರಿಗೆ ಕರೆದೊಯ್ಯಲಾಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ವರದಿ ಗೌಸ್ ನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ನೋಡಿ, ಇವತ್ತಿನ ದಿನ ಶಿವಾನಂದ್ ನೀಲಣ್ಣವ್ರನ್ನ ಮ್ಯಾಜಿಸ್ಟ್ರೇಟ್ ನಮ್ಮ ಸೆಕೆಂಡ್ DJ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ನ್ಯಾಯಾಧೀಶ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರು IO ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಕೂಡ ಅವ್ರದ್ದು ಏನು ಉದ್ದೇಶಗಳಿದೆ ಅದನ್ನು ಅವ್ರ ಮುಂದೆ ಕೇಳ್ಕೊಂಡ್ರು. ನಾವು ಕೂಡ ನಮ್ಮ ಮನವಿಯನ್ನು ಸಲ್ಲಿಸಿದ್ರು, ನಮ್ಮ ವಾದವನ್ನು ಮಂಡಿಸಿದ್ರು. ನಮ್ಮ ಇಬ್ಬರ ವಾದ ಮತ್ತು ವಾದವನ್ನು ಕೇಳಿದ ನಂತರ ಅವರಿಗೆ 10 ದಿನ ಪೊಲೀಸ್ ಕಸ್ಟಡಿ ತಗೊಂಡಿದ್ದಾರೆ. ಯಾಕಂದ್ರೆ ಅವರು ಬೇರೆ ರಾಜ್ಯಗಳಲ್ಲೂ ಕೂಡ ವ್ಯವಹಾರ ವಿಸ್ತರಿಸಿದ್ರೆ ಅಲ್ಲೂ ಕೂಡ ವಿಸಿಟ್ ಮಾಡ್ಬೇಕಾಗ್ತದೆ ಮಾಡಿದ್ದಾರೆ. 10 ದಿನ ತಗೊಂಡಿದ್ದಾರೆ. ನಾವು ಕೂಡ ಅಪೋಸ್ ಮಾಡಿದ್ರು. ಆಲ್ರೆಡಿ 5 ದಿನ ಪೊಲೀಸ್ ಕಸ್ಟಡಿ ಇದ್ರು, ತನಿಖೆ ಮಾಡಾಗಿದೆ, ಮತ್ತಿನ್ನು ಹೆಚ್ಚಿಗೆ ಬೇಕಾಗಿಲ್ಲ ಅಂತ ಕೇಳಿದ್ರು. ಆಮೇಲೆ ಇವರು ಮನವಿ IO ಅವರ ಮನವಿ ಮೇಲೆಗೆ 10 ದಿನ ತಗೊಂಡಿದ್ದಾರೆ. ಈಗ ನಾವು ಅವ್ರಿಗೆ ಬೇಕಾಗಿರುವಂತ ಬೇಲ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅವರಿಗೆ ರೆಗ್ಯುಲರ್ ಬೇಲ್ ಮತ್ತೆ ಅವರಿಗೆ FIR ಕ್ವಾಶ್ ಆಗಿದೆ. FIR ಕ್ವಾಶ್ ಮಾಡ್ಲಿಕ್ಕೋಸ್ಕರ ನಾವು FIR ಕ್ವಾಶ್ ಮಾಡ್ಲಿಕ್ಕೆ ಅವ್ರದ್ದು ನ್ಯಾಯಾಲಯದ ಮುಂದೆ ನಾವು ಫೈಲ್ ಮಾಡ್ತಾ ಇದೀವಿ. ಕ್ರೈಮ್ ನಂಬರ್ 99/2026 ಮಾರುತಿ PS ಅಲ್ಲಿ ಅವ್ರಿಗೆ KP ಆಕ್ಟ್ ನಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1 ಮತ್ತೆ ಸಬ್ ಕ್ಲಾಸ್ 2 ಮತ್ತೆ IPC ಕಲಂಗಳ ಮೇಲೆ ಅವರಿಗೆ ಕೇಸ್ ದಾಖಲಿಸಿದ್ದಾರೆ. ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಬಟ್ಸ್ ಆಕ್ಟ್ ಅಲ್ಲಿ ಬಂದಿಲ್ಲ, ನನಗೆ ಓನ್ಲಿ KP ಆಕ್ಟ್, ಬಟ್ಸ್ ಆಕ್ಟ್ ಬಂದಿಲ್ಲ. ನನಗೆ 100% ಇವರು ಈ ಅಲಿಗೇಷನ್ ಗಳಿಂದ ಹೊರ ಬರ್ತಾರೆ. ಯಾರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಗ್ರಾಹಕರಿಗೆಲ್ಲ ಒಂದು ಕಿವಿ ಮಾತು ಹೇಳ್ತೀನಿ, ಯಾವುದೇ ರೀತಿಯ ದುರುದ್ದೇಶ ಇಲ್ಲ. ಯಾರು ಕೂಡ ಒಬ್ಬರು ಕಂಪ್ಲೇಂಟ್ ಮಾಡಿಲ್ಲ. ಇವರು ಮೆನ್ಸಿರಿ ಅಂತ ಹೇಳ್ತೀವಿ. ಇವ್ರಿಗೆ ಮಾನಸಿಕ ಉದ್ದೇಶ ಏನಿದೆ ಒಳ್ಳೇದಿದೆ. ಓಕೆ, ನಿಮ್ದು ಹೂಡಿಕೆ ಮಾಡ್ತಾ ಎಲ್ಲೂ ಹೋಗಲ್ಲ. ದಯವಿಟ್ಟು ಶಾಂತವಾಗಿರಿ, ಸಹಕರಿಸಿ, ತಮ್ಗೆ ಒಳ್ಳೇದಾಗುತ್ತೆ. ಯಾರು ಕೂಡ ಏನು ತೊಂದರೆ ಆಗ್ತದೆ. ಬೇಲ್ ಅಪ್ಲೈ ಮಾಡಿದ್ವಿ ಸರ್. ಬೇಲ್ ಇವತ್ತೇ ಅಪ್ಲೈ ಮಾಡಿದ್ವಿ, ಇವತ್ತೇ ಮೂವ್ ಮಾಡಿದ್ವಿ. ಇವತ್ತೆಲ್ಲ ಡಾಕ್ಯುಮೆಂಟ್ ಸಿಕ್ಕಿದೆ, ಬೇಲ್ ಮೂವ್ ಮಾಡಿದ್ದೀವಿ. ಒಂದು 15 ದಿನದಲ್ಲಿ ನಮಗೆ ಪ್ರಕ್ರಿಯೆ ಮುಗಿಬೇಕಲ್ಲ. ಪ್ರಕ್ರಿಯೆ ಮುಗಿದ್ರೆ ಬೇಲ್ ಸಿಗುತ್ತೆ ಅಂತ ಅನ್ಸುತ್ತೆ. RBI ರೂಲ್ಸ್ ಬ್ರೇಕ್ ಮಾಡ್ಲಿಕ್ಕೆ ನಮ್ಗೆ ಅವ್ರ ಕಡೆ ಯಾವುದೇ ದಾಖಲಾತಿ ಇಲ್ಲ. ಕೆಲವು ಪರ್ಮಿಷನ್ ಅದನ್ನು ನಾವು ಮುಂದೆ ಹೇಳ್ತೀವಿ ಸರ್. ಯಾಕಂದ್ರೆ ಇವೆಲ್ಲ ನಿಮ್ಮ ಹೇಳಿಕ್ ಬರಲ್ಲ, ಅದಿನ್ನೂ ನಾವು ನೋಡ್ಬೇಕದು. ಓಕೆ, ನನಗನ್ಸೋ ಪ್ರಕಾರ ಯಾವುದೂ ಉಲ್ಲಂಘನೆ ಆಗಿಲ್ಲ, ಭಯ ಪಡುವಂತ ಅವಶ್ಯಕತೆ. ಸರಿ
ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.